ಅಜ್ಜಂಪುರ ಪಿಐ ವಿರುದ್ಧ ಅವಹೇಳನಕಾರಿ ಪೋಸ್ಟ್. ಶಿರಗನಹಳ್ಳಿ ಜಯಣ್ಣ ವಿರುದ್ಧ ಕಠಿಣ ಕ್ರಮಕ್ಕೆ ವಿವಿಧ ಸಂಘಟನೆಗಳ ಒತ್ತಾಯ. ಅಜ್ಜಂಪುರ ಪೊಲೀಸ್ ಠಾಣೆಯ ನೂತನ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ವಿರುದ್ಧ ವಾಟ್ಸ್ಆಪ್, ಫೇಸ್ಬುಕ್ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಹಾಗೂ ಮಾನಹಾನಿಕಾರಕ ಪೋಸ್ಟ್ಗಳನ್ನು ಶಿರಗನಹಳ್ಳಿ ಜಯಣ್ಣ ಎಂಬುವವರು ಹರಡಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ವಿವಿಧ ಸಾಮಾಜಿಕ, ದಲಿತ, ಬಂಜಾರ ಹಾಗೂ ಪ್ರಗತಿಪರ ಸಂಘಟನೆಗಳು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿವೆ. ಈ ಕುರಿತು ಅಜ್ಜಂಪುರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದ ಸಂಘಟನೆಗಳ ಮುಖಂಡರು ಠಾಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಶಿರಗನಹಳ್ಳಿ ಜಯಣ್ಣ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಅವಹೇಳನಕಾರಿ ಹಾಗೂ ಮಾನಹಾನಿಕಾರಕ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿರುವುದು ಕಾನೂನು ಬಾಹಿರ ಕೃತ್ಯ ಎಂದು ಆರೋಪಿಸಿದ್ದಾರೆ. ಇದು ಪೊಲೀಸ್ ಇಲಾಖೆಯ ಘನತೆಗೆ ಧಕ್ಕೆ ತರುವುದರ ಜೊತೆಗೆ ಸಾರ್ವಜನಿಕರಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ತಪ್ಪು ಸಂದೇಶ ರವಾನಿಸುವ ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಮನವಿಯಲ್ಲಿ ಶಿರಗನಹಳ್ಳಿ ಜಯಣ್ಣ ಅವರು ಈ ಹಿಂದೆಯೂ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಂದ್ರ ಅವರ ಬಗ್ಗೆಯೂ ಇದೇ ರೀತಿಯ ಅವಹೇಳನಕಾರಿ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿದ್ದಾರೆ ಎಂಬ ಆರೋಪವಿದ್ದು, ಆ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಇದಲ್ಲದೆ ಶಿರಗನಹಳ್ಳಿ ಜಯಣ್ಣ ಅವರ ವಿರುದ್ಧ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಹಲವಾರು ಪ್ರಕರಣಗಳು ದಾಖಲಾಗಿವೆ ಎಂದು ಸಂಘಟನೆಗಳು ತಮ್ಮ ಮನವಿಯಲ್ಲಿ ಉಲ್ಲೇಖಿಸಿದ್ದು, ಈ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಪರಿಗಣಿಸಿ ಕಾನೂನು ಪ್ರಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿವೆ. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ಕೃಷ್ಣನಾಯ್ಕ್ ಮಾತನಾಡಿ, ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆಧಾರ ರಹಿತ ಹಾಗೂ ಅವಹೇಳನಕಾರಿ ಪೋಸ್ಟ್ಗಳನ್ನು ಹರಡುವ ಪ್ರವೃತ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ವ್ಯಕ್ತಿತ್ವ ಹರಣ ಮಾಡುವವರಿಗೆ ಕಾನೂನಿನ ಅಡಿ ಕಠಿಣ ಶಿಕ್ಷೆಯಾಗಬೇಕು. ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ತಾಲೂಕು ಬಂಜಾರ ಸಮಾಜದ ಮಾಜಿ ಅಧ್ಯಕ್ಷ ಆರ್ ಸತ್ಯಪ್ಪ ಮಾತನಾಡಿ, ಅಜ್ಜಂಪುರ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ವಿರುದ್ಧ ಉದ್ದೇಶಪೂರ್ವಕವಾಗಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಶಿರಗನಹಳ್ಳಿ ಜಯಣ್ಣ ಅವರು ಹರಡಿದ್ದಾರೆ ಎಂಬ ಆರೋಪಗಳ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ಸಮಾಜದಲ್ಲಿ ದ್ವೇಷ ಹಾಗೂ ಉದ್ವಿಗ್ನತೆ ಉಂಟು ಮಾಡುವ ಇಂತಹ ಕೃತ್ಯಗಳನ್ನು ಸಹಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಈ ಪ್ರಕರಣದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಕಾನೂನುಬದ್ಧ ಹಾಗೂ ಪ್ರಜಾಪ್ರಭುತ್ವದ ಚೌಕಟ್ಟಿನೊಳಗೆ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಮಾಜಿ ಅಧ್ಯಕ್ಷರಾದಂತಹ ಮಂಜುನಾಥ್ ಎಚ್ಎಲ್, ಮಲ್ಲೇಶ್ ನಾಯಕ್ ಎಚ್ಎಲ್, ರಮೇಶ್ ನಾಯ್ಕ್, ಪತ್ರಕರ್ತ ಪ್ರದೀಪ್ ಎಚ್ಇ, ಮುಖಂಡರಾದಂತಹ ಶೇಷಗಿರಿ ನಾಯಕ್, ಮಂಜಾ ನಾಯಕ್, ಹಾಲಾ ನಾಯಕ್, ಕರಡಿಪುರ ರಮೇಶ್ ನಾಯಕ್ ಸೇರಿದಂತೆ ವಿವಿಧ ಸಾಮಾಜಿಕ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಪ್ರದೀಪ್ ಎಚ್ಇ, ತರೀಕೆರೆ. ಅಜ್ಜಂಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಾವು ಸೇರ್ಕೊಂಡಿದ್ದೀವಿ ಅಂತಂದರೆ ಸಾರ್ವಜನಿಕರು ಅದಕ್ಕೆ ಒಂದು ಪ್ರಮುಖವಾದಂತಹ ಒಂದು ವಿಚಾರ ಇದೆ, ಕಾರಣ ಇದೆ. ಏನಂತಂದರೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಪಾರದರ್ಶಕವಾಗಿ ನಡೆಸಲಿಕ್ಕೆ ಅಥವಾ ಮಾಡಲಿಕ್ಕೆ ಅವರು ಎಲ್ಲ ಜಾತಿ ಜನಾಂಗದ ಏನು ಇಲ್ಲಿ ಜನರು ಬಂದಿರ್ತಾರೆ, ಅವರಿಗೆ ಒಂದು ನ್ಯಾಯಸಮ್ಮತವಾದಂತಹ ಒಂದು ನ್ಯಾಯವನ್ನು ಒದಗಿಸಲಿಕ್ಕಾಗಿ ಬಂದಿರ್ತಾರೆ ಹೊರತು ಯಾವುದೋ ಒಂದು ವ್ಯಾಪಾರವನ್ನು ಮಾಡಲಿಕ್ಕೋ ಮತ್ತೊಂದನ್ನು ಮಾಡಲಿಕ್ಕೆ ಅವರ ಅಧಿಕಾರಿಗಳು ಇಲ್ಲಿ ಬಂದಿರೋದಿಲ್ಲ. ಆದರೆ ಇಂಥ ಈ ಒಂದು ಜಾಗದಲ್ಲಿ ಇದೊಂದು ಪವಿತ್ರವಾದ ದೇವಸ್ಥಾನ ಅಂತ ನಾವಾದರೂ ಕೂಡ ಭಾವಿಸ್ಕೊಳ್ಳೋದು ಬಹಳ ಸೂಕ್ತ. ಆದರೆ ಈ ಮಧ್ಯೆ ಸಿರಗನಹಳ್ಳಿಯ ಜಯ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಅಧಿಕಾರಿಗಳು ಅವರು ಹಣ ವಸೂಲಿ ಮಾಡಲಿಕ್ಕೆ ಅಥವಾ ಹಣದ ದಂಧೆ ಮಾಡಲಿಕ್ಕೆ ಮತ್ತೊಂದು ಏನೋ ಮಾಡಲಿಕ್ಕೆ ಅವರೆಲ್ಲ ಇಲ್ಲಿ ಸೇರ್ಕೊಂಡಿದ್ದಾರೆ, ಬಂದಿದ್ದಾರೆ ಅನ್ನತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಶೋಚನೀಯವಾದಂಥದ್ದು ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಅಧಿಕಾರಿಗಳು ಯಾವತ್ತೂ ಕೂಡ ಠಾಣೆಗೆ ಬಂದು ತಮ್ಮ ಕರ್ತವ್ಯವನ್ನು ಪಾರದರ್ಶಕವಾಗಿ ಮತ್ತು ಎಲ್ಲರನ್ನೂ ಕೂಡ ಒಂದು ಸಮಾನ ದೃಷ್ಟಿಯಿಂದ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಬಂದಿರ್ತಾರೆ ಹೊರತು ಅವನು ಇಂಥ ಜಾತಿಯವನು ನೀವು ಅಂಥ ಜಾತಿಯವನು ಅಂತ ಹೇಳಿ ಮೇಲು ಕೀಳನ್ನು ಭಾವನೆಗಳನ್ನು ತೋರಿಸಿ ಅವರಿಗೆ ಬೇರೆ ಥರದ ತೊಂದರೆಗಳನ್ನು ಮಾಡಲಿಕ್ಕೆ ಯಾರೂ ಬಂದಿರೋದಿಲ್ಲ. ಆದರೆ ಈ ಜಯಣ್ಣ ಅನ್ನತಕ್ಕಂಥ ಅಯೋಗ್ಯ ಒಬ್ಬ ಈತ ಅಧಿಕಾರಿಯವರ ಬಗ್ಗೆ ಅನಗತ್ಯವಾಗಿ ಬೇರೆ ಬೇರೆ ರೀತಿಯಾಗಿ ಏನನ್ನೋ ಪತ್ರಿಕೆಗಳಲ್ಲಿ ಹೇಳೋದ್ರ ಮೂಲಕವಾಗಿ ಮತ್ತೆ ತಾನು ಬಹಳ ಉತ್ತಮ, ತಾನು ಬಹಳ ಮರ್ಯಾದಸ್ಥ, ತಾನು ಬಹಳ ಯೋಗ್ಯ ಅನ್ನತಕ್ಕಂಥ ರೀತಿಯಲ್ಲಿ ಅಧಿಕಾರಿಯವರನ್ನ ಕುಹಕದ ಮಾತುಗಳನ್ನು ಆಡೋದ್ರ ಮೂಲಕ ನಾನು ಎಂತೆಂತಹ ಅಧಿಕಾರಿಗಳನ್ನು ಹೆದರಿಸಿದ್ದೀನಿ, ಮಾಡಿದ್ದೀನಿ, ನಿನ್ನನ್ನು ಬಿಡ್ತೀನಿ ಅನ್ನತಕ್ಕಂತಹ ಒಂದು ಭಯದ ವಾತಾವರಣ
ವಾತಾವರಣವನ್ನು ಸೃಷ್ಟಿ ಮಾಡಿ ಇಲ್ಲಿರ್ತಕ್ಕಂಥ ಸ್ಟೇಷನ್ ಅಧಿಕಾರಿ ಅವರಿಗೆ ಒಂದು ರೀತಿಯಲ್ಲಿ ದರ್ಪದ ರೀತಿಯಲ್ಲಿ ಮಾತಾಡಿಸಿದ್ದಾರೆ. ಸೊ ಹಾಗಾಗಿ ಅವನ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಇಲ್ಲಿ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನಾವು ಮುಂದಿನ ಏನು DSP ಸಾಹೇಬರು ಇರ್ಬೋದು ಅಥವಾ SP ಸಾಹೇಬರು ಇರ್ಬೋದು, ಅವರಿಗೆ ಮುಖತಃ ನಾವು ಭೇಟಿ ಮಾಡಿ ಇಲ್ಲಿ ಸಾಮಾಜಿಕವಾಗಿ ಎಲ್ಲ ಜನಾಂಗದವರು ಕೂಡ ಇಲ್ಲಿ ಸೇರ್ಕೊಂಡು ನಾವು ಒಂದು ಕೆಲಸ ಮಾಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಇದ್ದಾರೆ ಹೊರತು ಅವರು ಯಾರೋ ಒಬ್ಬ ಅಧಿಕಾರಿಯ ಪರವಾಗಿ ಅಥವಾ ಯಾರೋ ಒಬ್ಬ ಸಾರ್ವಜನಿಕನ ಪರವಾಗಿ ಇದ್ದಾರೆ ಅನ್ನತಕ್ಕಂಥದ್ದು ಅಲ್ಲ. ಸೊ ಹಾಗಾಗಿ ಈ ಒಬ್ಬ ಅಯೋಗ್ಯ ಈ ವ್ಯಕ್ತಿಯ ಮೇಲೆ ತಾವು ಕಾನೂನು ರೀತಿಯಂತ ಒಂದು ಕ್ರಮವನ್ನು ಜರುಗಿಸಿ ಇವತ್ತು ಪೊಲೀಸ್ ಠಾಣೆಯಲ್ಲಿ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಎಲ್ಲ ನೌಕರರು, ಎಲ್ಲ ಸಾರ್ವಜನಿಕರು ಒಂದು ಸಾಮಾಜಿಕ ಬದ್ಧತೆಯ ಒಂದು ನ್ಯಾಯವನ್ನು ಸಿಗ್ತಾರೆ ಅನ್ನತಕ್ಕಂಥ ಒಂದು ಕೊಡ್ತಾರೆ ಅನ್ನತಕ್ಕಂಥ ಭರವಸೆ ಮಾತುಗಳನ್ನು ಆಡ್ತಾ ಮುಂದಿನ ದಿನಗಳಲ್ಲಿ ಈತನ ಠಾಣೆಗೆ ಕರೆದು ಈತನ ಬಗ್ಗೆ ವಿಚಾರಣೆಯನ್ನು ಮಾಡಿ ಈ ಠಾಣೆಯಲ್ಲಿ ಒಂದು ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಅದಕ್ಕೆ ಅವಕಾಶ ತಾವೆಲ್ಲರೂ ಕೂಡ ಒಂದು ಅವಕಾಶ ಮಾಡಿ ತಾವೆಲ್ಲರೂ ಕೂಡ ಈ ಠಾಣೆಯ ಒಂದು ಸುಭದ್ರವಾದಂತಹ ಒಂದು ವ್ಯವಸ್ಥೆಗೆ ಸುಭದ್ರವಾದ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಇಂಥ ಹಲಾಲ್ಖೋರು, ಇಂಥ ಅಯೋಗ್ಯ ವ್ಯಕ್ತಿಗಳಿಗೆ ಒಂದು ತಿಳಿ ಹೇಳನೆ ಹೇಳೋದ್ರ ಮೂಲಕವಾಗಿ ಕಾನೂನು ರೀತಿಯ ಇವರ ಮೇಲೆ ಕ್ರಮವನ್ನು ಜರುಗಿಸಿ ನಾವು ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾನಾದರೂ ಕೂಡ DSP ಸಾಹೇಬರು ಮತ್ತು SP ಸಾಹೇಬರಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಂಡು ಈ ದಿವಸ ನಾವು ಈ ಒಂದು ಠಾಣೆಯ ಮುಂದೆ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಅಯೋಗ್ಯರಿಂದ ಈ ಥರ ಒಂದು ಠಾಣೆಯ ಒಂದು ವ್ಯವಸ್ಥೆ ಹಾಳಾಗೋದು ಬೇಡ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ನಾವು ತರೀಕೆರೆ ಮತ್ತು ಅಜ್ಜಂಪುರ ಎರಡು ತಾಲೂಕಿನ ಪರವಾಗಿ ಅಜ್ಜಂಪುರ ಪೊಲೀಸ್ ಠಾಣೆಗೆ ಬಂದಿದ್ದು ಕಾರಣ ಏನಂದರೆ, ಈ ಠಾಣೆಯಲ್ಲಿ ಶ್ರೀಧರ್ ಅನ್ನವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೇ ತಿಂಗಳಿಂದ. ಆದರೆ ಅವರು ಬಂದಿರೋದು ಈಗ ಮೇ ಜೂನ್ ಬರೀ 2 ತಿಂಗಳಾಗಿದೆ. ಹೊಸದರಲ್ಲೇ ಇವರಿಗೆ ಹೆದರಿಸ್ಬೇಕಂತ ಹೇಳಿ ಸಿರಿಗೆರೆ ಜಯಣ್ಣ ಅನ್ನೋ ವ್ಯಕ್ತಿ ಅವರ ಮೇಲೆ ಇಲ್ಲ ಸಲ್ಲದ ಮಾತಾಡಿ ಜಗಳ ಆಡಿ ನಿನ್ನನ್ನು ನಾವು ಸುಮ್ಮನೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ತುಂಬ ಹೆದರಿಕೆ ಮಾತಾಡಿದ್ದಾರೆ. ಅದರಲ್ಲೂ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಿಡಿಯೋ ಮತ್ತು ಮಾಧ್ಯಮದಲ್ಲಿ ಅವರ ಬಗ್ಗೆ ಹರಿಹಾಯಿಸಿದ್ದಾರೆ. ಇದೆಲ್ಲ ನಮಗೆ ತಿಳಿದಂತೆ ನಾವು ಅದರ ಅಡಿಯ ಆಳವನ್ನು ವಿವಿಧ ಸಂಘಟನೆಯವರು ಶೋಷಿ ನೋಡಿದಾಗ ಅದು ಸತ್ಯಕ್ಕೆ ದೂರವಾದ ವಿಚಾರವಾಗಿರುತ್ತದೆ. ದಯಮಾಡಿ ಈ ಥರ ಮಾಡೋದು ಒಳಿತಲ್ಲ. ಇದರ ಬಗ್ಗೆ ಅವನು ಈಗಲೇ ಎಚ್ಚೆತ್ತು ಅವನು ತಪ್ಪಾಯಿತು ಅಂತ ಬಂದು ಅವನು ಇಲ್ಲಿ ಕ್ಷಮೆ ಯಾಚಿಸಿ ನಮ್ಮ ಎಲ್ಲ ಸಂಘಟನೆಗಳಿಗೂ ಒಪ್ಕೊಂಡ್ರೆ ಸರಿಯಾಗತ್ತೆ. ಇಲ್ಲ ಅಂದರೆ ಅವನಿಗೆ ಈಗಾಗಲೇ ಮೊಕದ್ದಮೆ ಸಂಖ್ಯೆ 301 2020 ಮತ್ತು 323 324 504 420 506 342 ಈ IPC ಸೆಕ್ಷನ್ ಈ ಹಿಂದೆ ಇಷ್ಟು ಸೆಕ್ಷನ್ಗಳ ಮೇಲೆ ಅವನ ಮೇಲೆ ಕೇಸ್ ಇದೆ. ಈಗ ಇನ್ನೂ ನಾವೆಲ್ಲ ಮನಸ್ಸು ಮಾಡಿ ಅವನಿಗೆ ಒಬ್ಬೊಬ್ಬರು ಒಂದೊಂದು ಕೇಸ್ ಹಾಕಿಸಿ ಸತ್ಯಕ್ಕೆ ಸತ್ಯವಾದರೆ ಮಾತ್ರ ಹಾಕಿಸ್ತೀವಿ ನಾವು. ಇಲ್ಲಾಂದರೆ ನಾವು ಅದರ ಸುದ್ದಿ ಹೋಗಲ್ಲ. ಅವನು ಮಾಡಿರೋದೆಲ್ಲ ತಪ್ಪು ಅಂತ ಗೊತ್ತಾಗಿದೆ. ಈ ಹಿಂದೆ ಅವನ ಬಗ್ಗೆ ಭಾಳ ಪ್ರಕರಣಗಳಿವೆ. ಈ ಪ್ರಕರಣಗಳನ್ನೆಲ್ಲ ಸೇರಿಸಿ ಅವನಿಗೆ ಏನು ಕ್ರಮ ಕೈಗೊಳ್ಳಬೇಕು ಇವತ್ತು ನಾವು ವಿವಿಧ ಸಂಘಟನೆ ಎಲ್ಲ DSS ಆಗಿರ್ಬೋದು, ಲಂಬಾಣಿ ಸಮಾಜದಾಗಿರ್ಬೋದು, ಒಡ್ರು ಕೊರ್ಚ ಬೋವಿ ಕೊರ್ಮಾ ಸಮಾಜದಾಗಿರ್ಬೋದು, ST ಪಾಳೆಗಾರ ನಾಯಕ ಸಮಾಜ ಎಲ್ಲ ಸಮಾಜದವರು ಇವತ್ತು ಇಲ್ಲಿ ಸೇರಿ ಅದನ್ನು ವಿಚಾರಣೆಗೆ ಬಂದಿರ್ತೇವೆ. ಇದರ ಪರಿಣಾಮ ಅವರು ಮುಂದೆ ಹೆದರಿಸ್ಬೇಕು. ಹೆದರಿಸ್ದಿದ್ರೆ ಅವನು ಬಂದು ಸರೆಂಡರ್ ಆದರೆ ಸರಿ, ಇಲ್ಲ ಅಂದರೆ ಏನೇನು ಹೆದರಿಸಿ ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ನಾವು ಮಾಡಲಿಕ್ಕೆ ಸಿದ್ಧತೆ ಇದ್ದೀವಿ ಅಂಥೇಳಿ ನಾನು ತರೀಕೆರೆ ಅಜ್ಜಂಪುರ ತಾಲೂಕಿನ ಮಾಜಿ ಅಧ್ಯಕ್ಷನಾದ R ಸತ್ಯಪ್ಪ ಇವತ್ತು ಈ ಹೇಳಿಕೆಯನ್ನು ಮಾಧ್ಯಮದ ಮುಂದೆ ಇಟ್ಟು ನನ್ನ 2 ಮಾತನ್ನು ಮುಗಿಸ್ತೇನೆ.